ನಾನು ನಿನ್ನೆ ಕೂಡ ಹೇಳಿದ್ದೆ, ಈ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಗೆ ಕಿರಿಕಿರಿ ಮಾಡ್ತಿರೋರು ಜಾಸ್ತಿ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಯಾವ ಪಾರ್ಟಿಯಲ್ಲಿದ್ದರು? ಕಾಂಗ್ರೆಸ್ಸಲ್ಲಿದ್ದರು. ಬಿ ಜೆ ಪಿಗೆ ಹೋದ್ರು, ಬಿ ಜೆ ಪಿಗೆ ಹೋದ್ರಂತ ಅವರ ಸಿ ಡಿ ರಿಲೀಸ್ ಆಯಿತು. ಇಡೀ ಆ ಸಿ ಡಿಯನ್ನು ಸಮರ್ಥಿಸ್ಕೊಳ್ಳುವಂಥ ಅನಿವಾರ್ಯತೆ ಬಿ ಜೆ ಪಿಗೆ ಬಂತು. ಈಗ ಮುನಿರತ್ನ ಯಾವ ಪಾರ್ಟಿಯಲ್ಲಿದ್ದರು? ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು. ಕಾಂಗ್ರೆಸ್ಗಿದ್ದಂಥ ಬಿ ಜೆ ಪಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಿತ್ತು. ಯಾವುದು? ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ. ಮೂಢ ಹಗರಣದಲ್ಲಿ ಏನು? ದಲಿತ ಜಾಗವನ್ನು ಕಬಳಿಕೆ ಮಾಡಿದ್ರು ಅಂತೇಳಿ, ದಲಿತ ವಿರೋಧಿ ಅಂತೇಳಿ. ಆಮೇಲೆ ನೀವು SC/ST ಇದು 10,000 ಕೋಟಿ ತಿಂದ್ರಿ ಅಂತ ಅದೊಂದು ಆರೋಪ, ಅದೊಂದು ಅವಕಾಶ ಇತ್ತು. ಆಮೇಲೆ ಇದರ ವಿಚಾರದಲ್ಲಿ ವಾಲ್ಮೀಕಿಯಲ್ಲಿ STಗಳ ದುಡ್ಡನ್ನು ತಿಂದ್ರಿ ಅನ್ನುವಂಥ ಇದು. ಯಾಕಂದರೆ ಕೇಂದ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಜಾತಿ ಗಣತಿ ಆಗಬೇಕು, ಬಡವರಿಗೆ ಅಥವಾ ದಲಿತರಿಗೆ ಆಮೇಲೆ ಹಿಂದುಳಿದವರಿಗೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಎಲ್ಲ ನೀವೇ ಆಕ್ರಮಿಸ್ಕೊಳ್ತಾ ಇದ್ದೀರಿ ಇದೆಲ್ಲ ಆರೋಪಗಳು ಬರ್ತಾ ಇತ್ತಲ್ಲ. ಆಗ ಅವ್ರಿಗೆ ಬಿ ಜೆ ಪಿ ವಿರುದ್ಧ ಆರೋಪ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಬಿ ಜೆ ಪಿಗಿತ್ತು. ನೀವು ಇಷ್ಟೆಲ್ಲ ಮಾತಾಡ್ತೀರಿ, ದೇಶಾದ್ಯಂತ ದಲಿತರಿಗೆ ಒಳ್ಳೇದಾಗಬೇಕು ಅಥವಾ ಹಿಂದುಳಿದ ವರ್ಗದವರಿಗೆ ಒಳ್ಳೇದಾಗಬೇಕು ಅಂತೇಳಿ ಅವರ SC/STಗಳ ದುಡ್ಡನ್ನೇ ತಿಂದು ತೆಗ್ತಾ ಇದೆ ನಿಮ್ಮ ಸರ್ಕಾರ ಅಂತೇಳಿ ಆರೋಪ ಮಾಡ್ಬೋದಾಗಿತ್ತು. ಈಗ ಹೇಗೆ ನರೇಂದ್ರ ಮೋದಿ ಅವರು ಗಣಪತಿಯನ್ನು ಗಣೇಶೋತ್ಸವಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಮಾತಾಡಿದ್ರು, ಹಾಗೇನೆ ಕಾಂಗ್ರೆಸ್ಗೆ ಮಾತಾಡುವಂಥ ಅವಕಾಶ ಇತ್ತು, ಬಿ ಜೆ ಪಿಗೆ ಅವಕಾಶ ಇತ್ತು ಕಾಂಗ್ರೆಸ್ ವಿರುದ್ಧ ಮಾತಾಡೋದಕ್ಕೆ. ಈಗೇನಾಯಿತು? ಇವರು ಆ ಜಾತಿ ನಿಂದನೆ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಅದು ಅಟ್ರಾಸಿಟಿ, ಅದು ವಾಯ್ಸ್ ಕರೆಕ್ಟ್ ಅಂತಂದ್ರೆ ಬಹಳ ದೊಡ್ಡ ಕೇಸ್ ಅದು. ಆಮೇಲೆ ಹೆಣ್ಮಕ್ಕಳ ಮೇಲೆ ಅಲ್ಲಿ ನರೇಂದ್ರ ಮೋದಿ ಅವರು 33% ಬಗ್ಗೆ ಮಾತಾಡ್ತಾ ಇರ್ತಾರೆ, ಹೆಣ್ಮಕ್ಕಳ ಬಗ್ಗೆ. ಇಲ್ಲಿ ಇವರು ಎಲ್ಲ ಬಿ ಜೆ ಪಿಯ ಎಲ್ಲ ಒಂದು ಅದ್ಭುತವಾದಂಥ ಅವಕಾಶಕ್ಕೆ ಮುನಿರತ್ನ ಅವರು ಎಳ್ಳು ನೀರು ಬಿಟ್ಟಂಗೆ ಆಗಿದೆ. ಈಗ ಕಾಂಗ್ರೆಸ್ ಕೂಡ ಏನು ಮಾಡ್ತಾ ಇದೆ? ಈಗ ಇದೇ ಮುನಿರತ್ನ ಅವರನ್ನು ಇಟ್ಕೊಂಡು ದೇಶಾದ್ಯಂತ ಇದನ್ನು ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ನೋಡಿ ಹೆಂಗೆ ಬೈತಾ ಇದ್ದಾರೆ, ಏನು ಬೈತಾ ಇದ್ದಾರೆ ಅಂತೇಳಿ. ನನಗೆ ಆಶ್ಚರ್ಯ ಆಗ್ತಾ ಇರೋದು, ಪಾಪ ರಮೇಶ್ ಜಾರಕಿಹೊಳಿ ಅವರಿಂದಾಗಿ, ಮುನಿರತ್ನ ಅವರಿಂದಾಗಿ ಬಿ ಜೆ ಪಿಯವರಲ್ಲ ಬೇಸಿಕಲಿ ಅವರು ಬಿ ಜೆ ಪಿಗೆ ಬಂದು ಬಿ ಜೆ ಪಿಗೆ ದೊಡ್ಡ ಮಾರಕ ಆಗ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಜಾತಿ ನಿಂದನೆ ಸುಳಿಯಲ್ಲಿ ಮುನಿರತ್ನ ಲಾಕ್. 2 ದಿನದ ಖಾಕಿ ಕಸ್ಟಡಿ ಅಂತ್ಯ. ಇಂದು ಕೋರ್ಟ್. ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಆರೋಪದಲ್ಲಿರುವ ಬಂಧನಕ್ಕೊಳಗಾಗಿರುವ ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿ ನಿನ್ನೆಗೆ ಅಂತ್ಯವಾಗಿದೆ. ಹೀಗಾಗಿ ತಡರಾತ್ರಿ ಆರೋಗ್ಯ ತಪಾಸಣೆ ಮಾಡಿಸಿದ ಖಾಕಿ ಪಡೆ ಇಂದು 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ನಿನ್ನೆಯೇ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ ಪೊಲೀಸರು ಮೊದಲು ಬೌರಿಂಗ್ ಆಸ್ಪತ್ರೆಯಲ್ಲಿ ಜನರಲ್ ಟೆಸ್ಟ್ ಅನ್ನ ಮಾಡಿಸಿದ್ರು. ಬಳಿಕ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಶಾಸಕರನ್ನ ಜಯದೇವ ಆಸ್ಪತ್ರೆಗೆ ಕರೆದೊಯ್ದು 2 ಗಂಟೆಗಳ ಕಾಲ ECG ಸೇರಿ ಕೆಲ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ನಂತರ ಚೇತರಿಸಿಕೊಂಡ ಬಳಿಕ ಅಶೋಕನಗರ ಠಾಣೆಗೆ ಕರೆದೊಯ್ದರು. ಮುನಿರತ್ನರನ್ನ ಪುನಃ ಕಸ್ಟಡಿಗೆ ಕೇಳಲು ಖಾಕಿ ಪ್ಲಾನ್. ಶನಿವಾರದಿಂದ ಖಾಕಿ ಕಸ್ಟಡಿಯಲ್ಲಿರುವ ಮುನಿರತ್ನಗೆ ನಿನ್ನೆ ಮೊನ್ನೆ ವಿಚಾರಣೆ ಬಿಸಿ ತಟ್ಟಿದೆ. ನಿನ್ನೆ ಮೊನ್ನೆ ACP ಪ್ರಕಾಶ್ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಎಷ್ಟೇ ಪ್ರಶ್ನೆ ಕೇಳಿದ್ರೂ ನಂಗೇನು ಗೊತ್ತಿಲ್ಲ ಅನ್ನೋ ಅರಕೆ ಉತ್ತರವನ್ನ ಮುನಿರತ್ನ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಮುನಿರತ್ನ ಪುನಃ ಕಸ್ಟಡಿಗೆ ಕೇಳುವ ಖಾಕಿ ಪಡೆ ಪ್ಲಾನ್ ಮಾಡಿದೆಯಂತೆ. ಇನ್ನೆರಡು CD ಇದೆ ಎಂದು ಚೆಲುವರಾಜು ಬಾಂಬ್. ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಮುನಿರತ್ನ ಕಮಿಷನ್ ಸಂಬಂಧ ಇನ್ನೂ 2 CD ಇವೆ, ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೆರಡು ಇದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋ ದೇಶ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ವಸಂತ್ ಕುಮಾರ್ ಇದು ಆಡಿಯೋ ಇದು ಹನುಮಂತರಾಯಪ್ಪರದು ಅದೆಲ್ಲ ದಿಟ್ಟನೆ, ಅವ್ರು ಮಾತಾಡಿರೋ ದಿಟ್ಟನೆ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದ್ರೆ ನಾನು ಕೆಲಸ ಮಾಡೋಕೆ ಹೇಳ್ಬಿಡ್ತಾರೆ. ಈ ಆಡಿಯೋ ನಂದಲ್ಲ ಇದು ಅಂತ ಬಿಟ್ರಲ್ಲ. ಈಗ ನಿನ್ನೆ ಹನುಮಂತರಾಯಪ್ಪರು MLA ಹೊಗಳಿದ್ರು ಅಂದ್ರಲ್ಲ, ಅದು ಅವರೇ ಅದೇ ಇವರು ದುಡ್ಡು ಕೇಳಿರೋಂಥ ಆಡಿಯೋ ನನ್ನ ಹತ್ರ ಇದೆ. ಅದನ್ನು ನಾಳೆ ಬೆಳಿಗ್ಗೆ ನಾನು ರಿಲೀಸ್ ಮಾಡ್ತೀನಿ. ಪೊಲೀಸರು ನಿನ್ನೆ ಮುನಿರತ್ನ ಧ್ವನಿಯನ್ನ FSLಗೆ ಕಳುಹಿಸಿದ್ರು. ನಿನ್ನೆ ಈ ವರದಿ ಪೊಲೀಸರ ಕೈ ಸೇರಿದ್ದು ಇಂದು ಕೋರ್ಟ್ಗೆ ನೀಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೈಗೆ ಸಿಕ್ಕಿತು ಮುನಿರತ್ನ ಜಾತಿ ನಿಂದನೆ ಅಸ್ತ್ರ. ಈಗಾಗಲೇ ಬೆಂಗಳೂರಿಗೆ ಬಂದಿರುವ DCM DKಶಿ ಜೊತೆ ದೊಡ್ಡ ಮಟ್ಟದ ರಣತಂತ್ರ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ತಲೆ ತಗ್ಗಿಸಲು ಪ್ರಬಲ ಅಸ್ತ್ರ. ಮುನಿರತ್ನ ಅವರಿಂದ ಬಿಜೆಪಿಯನ್ನು ಮುಜುಗರಕ್ಕೆ ಸಿಲುಕಿಸಲು ಪ್ಲಾನ್. ಈಗಾಗಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ. ಕೆಲ ರಾಜ್ಯ ನಾಯಕರಿಂದ ಹೋರಾಟದ ಬಗ್ಗೆ ಮಾತುಕತೆ.
ಈ ರಂಗನಾಥ್ ಆಪ್ತರು, ಹಾ? ಈಗ ದುಶ್ಮನ್ಗಳು. ಹೌದು ಹೌದು. ಅಂದರೆ ನಿಮಗೆ ಏನಾಯಿತು, ಇನ್ನೊಂದು ಕೋಪ ಇದೆ ಡಿ ಕೆ ಸುರೇಶ್ಗೆ. ಅಲ್ಲಿ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿ ಎಮ್ ಎಲ್ ಎನೇ ಇದ್ದಾರೆ, ಅಲ್ಲಿ ಲೀಡ್ ಬಂದಿದೆ ನಿಜ ಬಿ ಜೆ ಪಿಗೆ. ಹೌದು ಉಳಿದ ಇವರಿಗೆ ಲೀಡ್ ಬಂದಿದ್ದು ಕನಕಪುರ ಮತ್ತು ರಾಮನಗರ ಬಿಟ್ಟರೆ ಬೇರೆ ಕಾಂಗ್ರೆಸ್ಗೆಲ್ಲೂ ಲೀಡ್ ಬಂದಿಲ್ಲ. ಹೌದು. ಇಲ್ಲಿ 98,000 ಲೀಡ್ ಬಿ ಜೆ ಪಿಗೆ ಬಂದಿದೆ. ಇಲ್ಲಿ ಆರ್ ಆರ್ ನಗರದಲ್ಲಿ ಉರಿಯದೇ ಇರುತ್ತಾ? ಯಾಕಂದರೆ ಒಂದು ಸಂದರ್ಭದಲ್ಲಿ ಡಿ ಕೆ ಸುರೇಶು ಮತ್ತು ಬಿ ಕೆ ಹರಿಪ್ರಸಾದ್ ಮುಖಾಂತರನೇ ಇವರು ಯಾವುದಕ್ಕೆ ರಾಜಕೀಯಕ್ಕೆ ಬಂದಿದ್ದು. 2010ರಲ್ಲಿ ಬಿ ಕೆ ಹರಿಪ್ರಸಾದ್ ಅವರೇ ಟಿಕೆಟ್ ಕೊಡಿಸೋದು ಅವರಿಗೆ ಕಾರ್ಪೊರೇಟರ್ ಆಗಿ ಅಂತೇಳಿ. ಯಾರಿಗೆ? ಮುನಿರತ್ನ ಅವರಿಗೆ. ಸೊ ನಾನು ಅವರ ಮನೆಗೊಮ್ಮೆ ಹೋಗಿದ್ದೆ, ಯಾವುದೊಂದು ಇಂಟ್ರೂ ಟೈಮಲ್ಲಿ ಹೋಗಿದ್ದು. ದೊಡ್ಡ ಫೋಟೋ, ಬಿ ಕೆ ಹರಿಪ್ರಸಾದ್ ದೊಡ್ಡ ಫೋಟೋ, ಇವರು ಕೂಡ ಗುರುಗಳು ಅಂತ ಹೇಳ್ತಾರೆ. ಡಿ ಕೆ ಸುರೇಶು ದೊಡ್ಡ ಫೋಟೋ, ಹೀಗೆಲ್ಲ ಇತ್ತು. ಆಮೇಲೆ ಬಿ ಜೆ ಪಿಗೆ ಬಂದರು, ಬಿ ಜೆ ಪಿಗೆ ಬಂದು ಮಂತ್ರಿ ಕೂಡ ಆದರೂ ಅವ್ರಿಗೆ ಲಾಭ ಆಗಿದೆ, ಇಲ್ಲ ಅಂತಲ್ಲ. ಅದೆಲ್ಲ ತಗಲಾಕೊಂಡ್ಬಿಟ್ರು ಡಿ ಕೆ ಆ್ಯಂಡ್ ಇದು. ಡಿ ಕೆ ಶಿವಕುಮಾರ್ದೊಂದು ಸ್ಟೈಲ್ ಇದೆ, ಅವ್ರು ಯಾರನ್ನ ದುಶ್ಮನ್ ಮಾಡ್ಕೊಳ್ಳೋದಿಲ್ಲ. ಅವ್ರು ಬೇರೆ ಒಂದು ಪಾರ್ಟಿಯಲ್ಲಿದ್ರು ಕೂಡ ಫ್ರೆಂಡ್ ಮಾಡ್ಕೊತಾರೆ, ಬಟ್ ಅದನ್ನು ಹೆಂಗೆ ಸರಿಯಾಗಿಲ್ಲ ಅದು ಗೊತ್ತಾಗಲಿಲ್ಲ ಅಲ್ಲಿ. ಇಲ್ಲಿ ಇವರಿದಾರಲ್ಲ ಯಾರು, ಮುನಿರತ್ನ ಅವರ ಜಾತಿಯವರು ಒಂದು 50 ಜನನೂ ಇಲ್ಲ ಅನ್ಸುತ್ತೆ ಆರ್ ಆರ್ ನಗರದಲ್ಲಿ. 50 ಜನನೂ ಇಲ್ಲ ಅಲ್ಲಿ. ಒಕ್ಕಲಿಗ ವೋಟ್ಸ್ ಆ್ಯಂಡ್ ಉಳಿದ ಒ ಬಿ ಸಿ ದಲಿತ್ ವೋಟ್ಸಲ್ಲೇ ಗೆಲ್ಲಬೇಕು. ಈಗ ಅವರ ವಿರುದ್ಧನೇ ಅವರು ಆರೋಪವನ್ನು, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಈಗ ಎಲ್ಲ ಒಕ್ಕಲಿಗ ನಾಯಕರೆಲ್ಲ ಹೋಗಿ ನೆನ್ನೆ ಕಂಪ್ಲೇಂಟ್ ಎಲ್ಲ ಕೊಟ್ಟರು, ನಮ್ಮ ಒಕ್ಕಲಿಗರಿಗೆ ಈ ಥರ ಬೈದಿದ್ದಾರೆ ಅಂತ. ನಾನು ಮೊನ್ನೆಯಿಂದ ಕೇಳ್ತಾ ಇರೋದು, ಈ ದಲಿತ ಶಾಸಕರು ನಾಯಕರೆಲ್ಲ ಹೋದ್ರು ಅಂತ. ಆ ಈಗ ಒಕ್ಕಲಿಗರನ್ನ ಬೈದರೆ ಅಟ್ರಾಸಿಟಿ ಕೇಸ್ ಇಲ್ಲ, ಲಿಂಗಾಯತರನ್ನ ಬೈದರೆ ಅಟ್ರಾಸಿಟಿ ಕೇಸ್ ಇಲ್ಲ, ದಲಿತರನ್ನ ಬೈದರೆ SC STಗಳನ್ನ ಬೈದರೆ ಅಟ್ರಾಸಿಟಿ ಕೇಸ್ ತೆಗೆದು ಒಳಗಾಕ್ಬಿಡ್ತಾರೆ. ಅಲ್ಲಿ ಆ ಬೈಗಳೇ ಇದೆ, ಅದು ಸತ್ಯ ಅಂತಂದ್ರೆ ಅದು ಬಹಳ ದೊಡ್ಡ ಕೇಸ್ ಆಗುತ್ತೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, 36 MLAಗಳಿದ್ದಾರೆ ದಲಿತ MLA. ದಲಿತ್ MLA 36 MLA ಇದ್ದಾರೆ, 15 ST MLAಗಳಿದ್ದಾರೆ. ನೀವು ಸಮುದಾಯಕ್ಕಾಗಿರೋದಾ ಅಥವಾ ನಿಮ್ಮ ಪಕ್ಷದ ನಾಯಕರ ಬಾಲಂಗೊಚ್ಚಿ ಆಗಿರೋದಾ? ನೀವು ಸಮುದಾಯಕ್ಕಾಗಿ ಮಾತಾಡಬೇಕು ತಾನೆ. ಸಮುದಾಯಕ್ಕೆ ಅನ್ಯಾಯವಾದಾಗ ನೀವು ಒಂದು ಧ್ವನಿ ಎತ್ತಬೇಕು ತಾನೆ. ಪಕ್ಷ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಯಾಕೆ ಮಾಡ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅದನ್ನು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡೋದಕ್ಕೆ ಹೋಗ್ತಾ ಇದೆ. ರಂಗನಾಥ್ ಅವರಿದ್ದಾರೆ, ಡಾಕ್ಟರ್ ರಂಗನಾಥ್. ಇವರಿಗೆ ಭಾಳ ಒಳ್ಳೆ ಹೆಸರಿದೆ, ಯಾಕಂದರೆ ಈ ಸೇವೆ ಗೀವೆ ವಿಚಾರದಲ್ಲಿ ಆಪರೇಷನ್ ಎಲ್ಲ ಫ್ರೀ ಮಾಡ್ತಾರೆ. ಆ್ಯಂಡ್ ಇವರ ಸಂಬಂಧಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಇವರು. ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಒಕ್ಕಲಿಗ ಮತ್ತು ದಲಿತರ ವಿರುದ್ಧವಾಗಿ ಮುನಿರತ್ನವರು ಮಾತನಾಡಿದ್ದಾರೆ ಅನ್ನೋಂಥ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗ CMಗೆ ಒಕ್ಕಲಿಗ ನಿಯೋಗ ಬಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ಸಮುದಾಯ ದಲಿತ ಸಮುದಾಯದ ಬಗ್ಗೆ ಸಾಕಷ್ಟು ಅವಹೇಳನದ ಮಾತನ್ನು ಮುನಿರತ್ನವರು ಆಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಆಡಿಯೋ ಆಗಿದೆ, ಬಂಧನ ಆಗಿದೆ. ಕ್ರಮ ಆಗುತ್ತಾ ಸರ್ಕಾರದಿಂದ ಅಂತ? ಮೊದಲನೇದಾಗಿ ನಾನು ಸಮುದಾಯ ಜಾತಿ ಇದ್ರ ಬಗ್ಗೆ ಹೇಳೋದ್ಕಿಂತ ಒಂದು ಹೆಣ್ಣು ಮಗಳನ್ನು ಮಂಚಕ್ಕೆ ಬನ್ನಿ ಅಂತ ಹೇಳೋಂಥ ಒಬ್ಬ ಶಾಸಕ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಮೊದಲನೇ ಸಲ. ಇದನ್ನು ಹಳ್ಳೀಲಿ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಮಹಿಳೆಯರೆಲ್ಲ ನೊಂದ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ಆ ಧ್ವನಿನ ನಾವು ಹೇಳಲಿಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯದ ಜನಾಂಗದವರು ಭಾಳಷ್ಟು ನೋವನ್ನು ಅನುಭವಿಸ್ತಾ ಇರೋಂಥದ್ದು ಒಂದು ಕಡೆ. ಆದರೆ ದಲಿತರ ಬಗ್ಗೆ ಇಷ್ಟು ಅವಹೇಳಕರವಾದಂಥ ಮಾತುಗಳನ್ನು, ಇಷ್ಟು ಅಸಭ್ಯವಾದಂಥ ಮಾತು, ಅವಾಚ್ಯವಾದಂಥ ಮಾತು, ನಿಂದನೆನ ಆ ನೋವನ್ನು ಹೇಳಲಿಕ್ಕೆ ನಾವು ಮುಖ್ಯಮಂತ್ರಿಗಳ ಮುಂದೆ ದೂರನ್ನು ಹೇಳಲಿಕ್ಕೆ ಬಂದಿದ್ದೋ, ಹಾಗೂ ಕಠಿಣವಾದಂಥ ಕ್ರಮನ ತೆಗೆದುಕೋಬೇಕು ಅಂತ ಇವತ್ತೆಲ್ಲ ನಾವೆಲ್ಲ ನಿಯೋಗದ ಮೂಲಕ